ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಾಹಿ ಅಕೌಂಟೆನ್ಸಿ ಕ್ಲಾಸಸ್. ಈ ಒಂದು ಕ್ಲಾಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನನ್ನು ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ಟಾಪ್ 25 ಕ್ವಶನ್ಸನ್ನು ಆಯ್ದಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ. ಓಕೆ, ಅಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿದರು, ಸರ್ ನಮಗೆ 2 ಮಾರ್ಕ್ಸಿನ ಕ್ವಶನ್ಸನ್ನು ಏನು ಒಂದು ವಿಡಿಯೋನ ಮಾಡಿ ಸರ್ ಅಂತೇಳಿ. ಅದೇ ರೀತಿಯಾಗಿ ನಿಮಗೆ ಎಲ್ಲ ಓವರಾಲ್ ಸಬ್ಜೆಕ್ಟ್ ಮೇಲೆ ಟಾಪ್ 25 ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ನೋಟ್ ಡೌನ್ ಮಾಡಿಕೊಡ್ರಿ ಯಾವ ಕ್ವಶನ್ನು ಯಾವ ರೀತಿ ಐತೆ ಅಂತೇಳಿ. ಓಕೆ, ಕ್ವಶನ್ಸ್ ವಿತ್ ಆನ್ಸರನ್ನು ಕೂಡ ನಾನು ಇಲ್ಲಿ ನಿಮಗೆ ತಂದಿದ್ದೇನೆ. ಓಕೆ, ಫಸ್ಟ್ ಒನ್, ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ ಬರುವಂಥದ್ದು, NPO ಅಂತೇಳಿ ಹೇಳ್ತೀವಿ. ನೋಡಿ, ಫಸ್ಟ್ ಒನ್, state the meaning of not for profit organization. Means not for profit organizations that refers to the those which are formed to render social services. Nodi, render social services and are set up a charitable institution which functions without any profit motive. Okay, ಅಂದರೆ NPO ಅಂತಂದ್ರೆ ಏನು ಸೋಷಿಯಲ್ ವೆಲ್ಫೇರ್ಗೋಸ್ಕರ ಸರ್ವಿಸನ್ನು ಮಾಡುವಂಥದ್ದು, ಏನು ವಿತೌಟ್ ಎನಿ ಪ್ರಾಫಿಟ್ ಮೋಟಿವ್ ಇರ್ತಕ್ಕಂಥದ್ದು. ಓಕೆ, ಇದು ಫಸ್ಟ್ ಒನ್. ನೆಕ್ಸ್ಟು, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಫಸ್ಟ್ ಒನ್, ಗೌರ್ಮೆಂಟ್ ಸ್ಕೂಲ್ಸ್, ಸ್ಪೋರ್ಟ್ಸ್ ಕ್ಲಬ್ಸ್ ಆ್ಯಂಡ್ ಪಬ್ಲಿಕ್ ಲೈಬ್ರರೀಸ್. ಅಂದರೆ ಗಿವ್ ಎನಿ 2 ಅಂತಂದಾಗ ಎರಡನ್ನು ನೀವು ಬರಿಬೇಕಾಗತ್ತೆ. ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥವು ಇದ್ದಾವೆ. ನೆಕ್ಸ್ಟ್ ಥರ್ಡ್ ಒನ್, ವಾಟ್ ಡೂ ಯು ಮೀನ್ ಬೈ income and expenditure account? It is a summary of incomes and expenditure of not for profit organization for the accounting year. Andre it is a summary of the income and expenditure. ಹೌದಾ, ಈ ರೀತಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ನೆಕ್ಸ್ಟು, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ NPO, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆ, formed for providing services. Next one, organized as societies and charitable trust. Okay, next, give the meaning of receipt and payment account. It is a summary of cash. Nodi, receipt and payment account andre it is a summary of cash and bank transaction which is prepared at the end of accounting year. ಅಂತಂದರೆ ಇಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಏನೆಲ್ಲ ಆ ಒಂದು ಬಿಸ್ನೆಸ್ಸಲ್ಲಿ ಈ ಒಂದು NPOದಲ್ಲಿ ಏನೆಲ್ಲ ಏನು ಕ್ಯಾಶು ಇನ್ಪುಟ್ ಆಗೈತಿ, ಏನೆಲ್ಲ ಕ್ಯಾಶು ಔಟ್ಪುಟ್ ಆಗೈತೆ ಅನ್ನುವಂಥದ್ದನ್ನು ಟೋಟಲ್ ಸಮ್ರಿಯನ್ನು ಇದು ಕೊಡು. ನೆಕ್ಸ್ಟ್ ಒನ್, ನೇಮ್ ಎನಿ 2 ಮೆಥಡ್ಸ್ ಆಫ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಮೆಥಡ್ಸ್ ಯಾವ್ಯಾವು? ನೀವು ಆಲ್ರೆಡಿ ನೀವೇನು ಪ್ರಾಬ್ಲಮ್ಸನ್ನು ಮಾಡುವಂಥದ್ದು ಒಂದು ಪ್ರಾಡಕ್ಟ್ ಮೆಥಡು, ನೆಕ್ಸ್ಟು ಆ್ಯಾವ್ರೇಜ್ ಪೀರಿಯಡ್ ಮೆಥಡ್. ಓಕೆ, ಇಲ್ಲಿ ನೋಡಿ, ಫಸ್ಟ್ ಒನ್ನಲ್ಲಿ ನಾವಿಲ್ಲಿ 5 ಕ್ವಶನ್ಸನ್ನು ಟಾಪ್ 5 ಕ್ವಶನ್ಸನ್ನು ನಾವು ಇದ್ರ ಮೇಲೆ ನೋಡಿದ್ದೀವಿ ರೀ, NPOದಲ್ಲಿ ಮೇಲೆ ನೋಡಿದ್ದೀವಿ. ನೆಕ್ಸ್ಟ್ ಏನಂತಂದರೆ ಇನ್ನು ಪಾರ್ಟ್ನರ್ಶಿಪ್ ಫೋರ್ ಮೇಲೆ ಬೇಸಿಕ್ ಕಾನ್ಸೆಪ್ಟನ್ನು ಬರ್ತಲ್ಲ ಅದ್ರ ಮೇಲೆ ನೋಡುವಂಥದ್ದು. ಓಕೆ, ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡಿ, 7th one, what is guarantee of profit to a partner? Guarantee of profit to a partner means giving assurance of a certain minimum amount of by way of his share of profit of the firm. ಅಂತಂದರೆ ಯಾವಾಗ ಒಬ್ಬ ಪಾರ್ಟ್ನರನ್ನು ಪಾರ್ಟ್ನರ್ಸು ಒಬ್ಬ ಪಾರ್ಟ್ನರನ್ನು ಅಡ್ಮಿಟ್ ಮಾಡ್ಕೋತಾರಲ್ಲ ಅವಾಗೊಂದು ಅವರು ಪ್ರಾಮಿಸನ್ನು ಮಾಡ್ತಾರ. ಏನಂತ ನೋಡಪ್ಪ, ನಿನಗೆ ಇಂತಿಷ್ಟು ಅಮೌಂಟನ್ನು ನಿನಗೆ ಫಿಕ್ಸ್ಡ್ ಆಗಿ ಕೊಡ್ತೀವಿ. ನೋಡಿ, ಎಕ್ಸಾಂಪಲ್ಲು ಇಯರ್ಲಿ ನಿನಗೆ 10,000 ನಿನಗೆ ಪ್ರಾಫಿಟ್ ಎನಿ ಕಂಡೀಷನ್ ಕೊಡ್ತೀವಿ. ಕಂಪ್ನಿ ಲಾಸಲ್ಲಿರಲಿ ಅಥವಾ ಹೆಚ್ಚು ಪ್ರಾಫಿಟನ್ನು ಕೊಡಲಿ, ನಿನಗೆ 10,000 ಕೊಡ್ತೀವಿ ಅಂತೇಳಿ. ಸಮ್ ಟೈಮ್ ಏನಾಗುತ್ತೆ, ಅವಾಗ 10 ಏನು ರೇಷಿಯೋವನ್ನು ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಪ್ರಕಾರ ಹಂಚಿಕೆ ಆದಾಗ ಅವಾಗ ಇಲ್ಲಿ 8,000 ಅವಾಗ ಅಮೌಂಟ್ ಬಂತಂತಂದ್ರೆ ಅವಾಗ ಏನು ಮಾಡ್ತಾರೆ, 2,000 ಈ ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡಬೇಕಾಗತ್ತೆ, 2,000 ಸಕ್ರಿಫೈಸ್ ಮಾಡಬೇಕಾಗತ್ತೆ. ಓಕೆ, ಇದು ಏನಂತಂದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟು, ನೇಮ್ ಎನಿ 2 ಕಂಟೆಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಫಸ್ಟ್ ಒನ್,
ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಫರ್ಮ್. ಓಕೆ, ಇನ್ನೂ ಒಂದು ಹೇಳ್ಬೋದು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಆಲ್ ಪಾರ್ಟ್ನರ್ಸ್. ನೋಡಿ, ಇಲ್ಲೇನು ಎನಿ ಟು ಯಾವುದಾದ್ರೂ ಎರಡನ್ನು ಮಾತ್ರ ನೀವು ಬರೆಯುವಂಥದ್ದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಪಾರ್ಟ್ನರ್ಶಿಪ್? What is partnership? Partnership is a relation between two or more persons who join hands to set up a business and share profit and losses. ಹೌದಾ, ಇದು ಪಾರ್ಟ್ನರ್ಶಿಪ್ಪು ಏನು ಮೀನಿಂಗು. ನೆಕ್ಸ್ಟ್ ನೋಡ್ರಿ, ಪಾರ್ಟ್ನರ್ಶಿಪ್ಪನ್ನು ಡೆಫಿನಿಷನನ್ನು ಕೇಳಿದ್ರಂದರೆ ಡಿಫೈನ್ ಮಾಡೋದಂತಂದಾಗ ಎ ರಿಲೇಷನ್ ಬಿಟ್ವೀನ್ persons who have agreed to share the profit of a business carried on by all or any of them acting for all. ಓಕೆ, ಇದು ಏನಂತಂದರೆ ಪಾರ್ಟ್ನರ್ಶಿಪ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟು ವಾಟ್ ಈಸ್ ಸಕ್ರಿಫೈಸ್ ರೇಷಿಯೋ? ಓಕೆ, ವಾಟ್ ಈಸ್ ಸಕ್ರಿಫೈಸ್ ರೇಷಿಯೋ? ನೋಡಿ, it is a ratio in which old partners sacrifice or surrender a part of their share of profits to the new partners on amount of admission. Sacrifice ratio is the excess of old share over the new share. ಅಂದರೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಆ ಓಲ್ಡ್ ಪಾರ್ಟ್ನರ್ಗಳು ನ್ಯೂ ಪಾರ್ಟ್ನರ್ಗೆ ಸಕ್ರಿಫೈಸನ್ನು ಮಾಡುವಂಥದ್ದು. ಆನ್ ದ ಬೇಸಿಸ್ ಆಫ್ ರೇಷಿಯೋ ಮೇಲೆ ಏನು ಮಾಡುವಂಥದ್ದು, ಇಲ್ಲಿ ಸಕ್ರಿಫೈಸನ್ನು ಮಾಡುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ 11th ಒನ್, ಗಿವ್ ಜರ್ನಲ್ ಎಂಟ್ರೀಸ್ ಫಾರ್ ದ ಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್ ಆನ್ ಡಿಸಲ್ಯೂಷನ್ ಆಫ್ ದಿ ಫರ್ಮ್, ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ನರೇಷನ್ ಏನ್ರಿ, ಬೀಯಿಂಗ್ ಪಾರ್ಟ್ನರ್ಸ್ ಲೋನ್ ಪೇಡ್ ಅಂದರೆ ಪೇಮೆಂಟ್ ಅಂದರೆ ಪೇಡ್ ಆಗುವಂಥದ್ದು. ಅಂದರೆ ಇಲ್ಲಿ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಅಂದಾಗಿದ್ದು ನಾವು ಇಲ್ಲಿ ಏನು ಲಯಬಿಲಿಟಿ ಅಂತ ಹೇಳ್ತೀವಿ. ಇದು ಏನು ಅಸೆಟ್ ಡಿಕ್ರೀಸ್ ಆಗುವಂಥದ್ದು, ಲಯಬಿಲಿಟಿ ಇನ್ಕ್ರೀಸ್ ಆಗುವಂಥದ್ದು. ಹೀಗಾಗಿ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಆಗುತ್ತಾ. ಓಕೆ, ನೆಕ್ಸ್ಟ್ ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರಿಯಲೈಜೇಷನ್. ಓಕೆ, ರಿಯಲೈಜೇಷನ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಏನು ನರೇಷನ್ ಬೀಯಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಓಕೆ, ನೆಕ್ಸ್ಟ್ ಸ್ಟೇಟ್ ಎನಿ ಟೂ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ನೋಡಿ, ಫಸ್ಟ್ ಒನ್ ಎವರೇಜ್ ಪ್ರಾಫಿಟ್ ಮೆಥಡ್, ಸೆಕೆಂಡ್ ಒನ್ ಸೂಪರ್ ಪ್ರಾಫಿಟ್ ಮೆಥಡ್. ಓಕೆ, ನೋಡಿ ಈ ರೀತಿಯಾಗಿ ನೀವು ಒಂದೊಂದು ಕ್ವಶನನ್ನು ನೋಟ್ ಡೌನ್ ಮಾಡ್ಕೋಬೇಕಾಗತ್ತಾ. ನೀವು ಇಲ್ಲಾಂದರೆ ಸ್ಕ್ರೀನ್ಶಾಟನ್ನು ಕೂಡ ತೊಗೊಳ್ಬೋದು. ಓಕೆ, ಸ್ಟೇಟ್ ಎನಿ ಟು ರೈಟ್ಸ್ acquired by a new partner. Okay, first one, right to share the assets of the partnership firm. Second one, right to share the profit of the partnership firm. Okay, ಇದು ಏನಂತಂದರೆ ಸ್ಟೇಟ್ ಎನಿ ಟು ರೈಟ್ಸ್ ಅಕ್ವೈರ್ಡ್ ಬೈ ಎ ನ್ಯೂ ಪಾರ್ಟ್ನರ್. ಓಕೆ, ನೆಕ್ಸ್ಟ್ ಸ್ಟೇಟ್ ಎನಿ ಟು ರೀಸನ್ಸ್ ಫಾರ್ ಅಡ್ಮಿಟಿಂಗ್ ನ್ಯೂ ಪಾರ್ಟ್ನರ್. ಅಡ್ಮಿಷನಲ್ಲಿ ಬರುವಂಥದ್ದು ಅಂದರೆ ಅಡ್ಮಿಟನ್ನು ಯಾಕೆ ಮಾಡ್ಕೋತೀವಿ ಅಂತೇಳಿ, ರೀಸನ್ಸ್. ಟು ಗೆಟ್ ಎಡಿಷ್ನಲ್ ಕ್ಯಾಪಿಟಲನ್ನು ಏನು ಕಂಪನಿಯಲ್ಲಿ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಆರ್ ಇಲ್ಲಿ ಲ್ಯಾಕ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಆ ಒಂದು ಲ್ಯಾಕ್ ಆಫ್ ಕ್ಯಾಪಿಟಲನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಟು ಗೆಟ್ ಎಡಿಷ್ನಲ್ ಮ್ಯಾನೇಜರಿಯಲ್ ಎಬಿಲಿಟಿ. ಬರುವಂಥ ಪಾರ್ಟ್ನರಲ್ಲಿ ಮ್ಯಾನೇಜರಿಯಲ್ ಏನು ಎಕ್ಸ್ಪೀರಿಯನ್ಸ್, ಮ್ಯಾನೇಜರಿಯಲ್ ಸ್ಕಿಲ್ ಇರುವಂಥವನ್ನ ತಗೊಳ್ಳುವಂಥದ್ದು ಫಾರ್ ಎ ರೀಸನ್. ಓಕೆ, ನೆಕ್ಸ್ಟ್ what is dissolution of a partnership firm? Dissolution of partnership between all the partners of a firm is called dissolution of partnership firm. or ಇನ್ನೂ ಒಂದು ಕೂಡ ನಾವು ಈಸಿ ಆಗಿರ್ತಕ್ಕಂಥದ್ದು ಹೇಳ್ಬೋದು. ನೋಡಿ ಏನಂತ, ಆಲ್ ಪಾರ್ಟ್ನರ್ಸ್ ಆಫ್ ದಿ ಫರ್ಮ್ ಕಟ್ ಆಫ್ ದೇರ್ ಕನೆಕ್ಷನ್ ವಿತ್ ದ ಫರ್ಮ್ ಆ್ಯಂಡ್ ದ ಬಿಸ್ನೆಸ್ ಆಫ್ ದಿ ಫರ್ಮ್ ಈಸ್ ಕ್ಲೋಸ್ಡ್ ಡೌನ್ ಅಂತಂದರೆ ಈ ಆಲ್ ದ ಪಾರ್ಟ್ನರ್ಸ್ ಆಫ್ ದಿ ಫರ್ಮ್ ಅಂದರೆ ಅವರ ಒಂದು ಕನೆಕ್ಷನನ್ನು ಕಟ್ ಮಾಡ್ಕೊಳ್ಳುವಂಥದ್ದು. ಅಂದರೆ ಆ ಒಂದು ಬಿಸ್ನೆಸ್ಸನ್ನು ಪಾರ್ಟ್ನರ್ಶಿಪ್ ಫರ್ಮನ್ನು ಇಲ್ಲಿ ನಾವು ಟರ್ಮಿನೇಟೆಡ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಸ್ಟೇಟ್ ಎನಿ ಟು ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಫಸ್ಟ್ ಒನ್, ಇಶ್ಯೂ ಆಫ್ ಶೇರ್ ಆಟ್ ಪಾರ್. ನೆಕ್ಸ್ಟ್ ಇಶ್ಯೂ ಆಫ್ ಶೇರ್ಸ್ ಆಟ್ ದ
ಪ್ರೀಮಿಯಮ್. ಓಕೆ, ನೀವು ಈ ಒಂದು ಚಾಪ್ಟರನ್ನು ನಾನು ಈಗಾಗಲೇ ಬೇರೆ ವಿಡಿಯೋಗಳಲ್ಲಿ ಪ್ರಾಬ್ಲಮಿಟಿಕ್ ನಾವು ಏನಿಲ್ಲೆಲ್ಲ ಡಿಸ್ಕಷನ್ ಮಾಡೋಕತ್ತೀವಲ್ಲ, ಇದು ಓನ್ಲಿ 2 ಮಾರ್ಕ್ಸ್. ಇನ್ನು ಏನು ಪ್ರಾಬ್ಲಮಿಟಿಕ್ ಬರ್ತಾವಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ಗಳನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಆ್ಯಟ್ ಪಾರ್ ಅಂತಂದ್ರೆ ಏನು, ಪ್ರೀಮಿಯಮ್ ಅಂತಂದ್ರೆ ಏನು, ನೆಕ್ಸ್ಟ್ ಇನ್ನೊಂದು ಬರ್ತೈತಿ ಇಶ್ಯೂ ಆಫ್ ಶೇರ್ಸ್ ಆ್ಯಟ್ ಎ ಡಿಸ್ಕೌಂಟ್ ಅಂತಂದ್ರೆ ಏನು ಅಂತೇಳಿ ನಿಮ್ಗೆ ಗೊತ್ತಿರಬೇಕಾಗತ್ತಾ. ಓಕೆ, ನೆಕ್ಸ್ಟು ಸ್ಟೇಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಒಂದು ಅಥರೈಸ್ಡ್ ಕ್ಯಾಪಿಟಲ್, ಸೆಕೆಂಡ್ ಒನ್ ಇಶ್ಯೂಡ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಫೋರ್ಫೀಚರ್ ಆಫ್ ಶೇರ್ಸ್? Cancellation of the right of shareholders on shares held by him due to non-payment of a money due on such shares. ಅಂದರೆ ಏನಲ್ಲಿ ಶೇರ್ಸನ್ನು ಬೈ ಮಾಡ್ಕೊತಿರ್ತಾನಲ್ಲ ಅವ ಅಮೌಂಟನ್ನು ಪೇಮೆಂಟ್ ಮಾಡಿರೋದಿಲ್ಲ, ಹಾಗಾಗಿ ಅವನ ಒಂದು ರೈಟನ್ನು ಕ್ಯಾನ್ಸಲೇಷನ್ ಮಾಡುವಂಥದ್ದು. ಅಂದರೆ ಆ ಶೇರ್ ಮೇಲೆ ಇರ್ತಕ್ಕಂಥ ಹಕ್ಕನ್ನು ಅಲ್ಲಿ ಅವ ಕ್ಯಾನ್ಸಲೇಷನ್ ಮಾಡೋದಕ್ಕೆ 4 ಫೀಚರ್ಸ್ ಆಫ್ ಶೇರ್ ಅಂತೇಳಿ ಹೇಳ್ತೀವಿ. ಇದು ಶೇರ್ ಹೋಲ್ಡರ್ಸಲ್ಲಿ ನಾವು ಕಲಿಯುವಂಥದ್ದು. ಇದಕ್ಕಾಗಿ ಇಲ್ಲಿ 2 ಎಂಟ್ರಿ, ಶೇರ್ ಕ್ಯಾಪಿಟಲಲ್ಲಿ 4 ಫೀಚರ್ ಆಫ್ ಶೇರ್ಸದ್ದು 2 ಎಂಟ್ರಿಗಳು ಇಂಪಾರ್ಟೆಂಟ್ ಇರ್ತಾವೆ, ನೀವು ವಿಡಿಯೋಗಳನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. Financial statements are the basic and formal annual report through which the corporate management communicates the financial information to its owners and various other external parties. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ನಾವು ಏನು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ಅದು ಇಂಟರ್ನಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು. ಅಂದರೆ ಯಾರು ಓನರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಲೆಂಡರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು. ಇವೆಲ್ಲ ಏನು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ಯೂಸ್ ಆಗುವಂಥದ್ದು, ಆರ್ ಯೂಸರ್ಸ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಕೂಡ ನಾವು ಹೇಳ್ತೀವಿ. ಆ ಒಂದು ಕ್ವೆಶನ್ ಕೂಡ ಬರ್ಬೋದು, ಏನು ಯೂಸರ್ಸ್, ಹೂ ಆರ್ ದ ಯೂಸರ್ಸ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಓನರ್ಸ್ ಬರಿಬೋದು, ಕಸ್ಟಮರ್ಸ್ ಅಂತೇಳಿ ಬರಿಬೋದು. ಓಕೆ, ನೆಕ್ಸ್ಟು ಲಿಸ್ಟ್ ಎನಿ 2 ಟೆಕ್ನಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಿಸ್. ಓಕೆ, ಎನಿ 2 ಅಂತಂದ್ರೆ ನಿಮ್ಮ ಟೋಟಲಲ್ಲಿ ಇರುವಂಥದ್ದು ಕಾಂಪೇರೇಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಇವೆರಡನ್ನೂ ಕೂಡ ನೀವೇನು ಮಾಡ್ತೀರಿ, ಪ್ರಾಬ್ಲಮೆಟಿಕ್ ಮಾಡ್ತೀರಿ. ಓಕೆ, ರೇಷಿಯೋ ಅನಾಲೈಸಿಸ್ ಬೇರೆ ಒಂದು ಚಾಪ್ಟರನ್ನು ಕಲಿತೀರಿ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಅನಾಲೈಸಿಸ್ ಬೇರೆ ಒಂದು ಚಾಪ್ಟರನ್ನು ಕಲಿತೀರಿ. ನೆಕ್ಸ್ಟ್ ಟ್ರೆಂಡ್ ಅನಾಲೈಸಿಸ್. ಓಕೆ, ಇವು ಏನಂತಂದರೆ ನಮ್ಮದು ಟೆಕ್ನಿಕ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನಿಮಗೆ ಈಸಿ ಆಗಿರುವಂಥದ್ದು ಕಾಂಪೇರೇಟಿವ್ ಮತ್ತು ಕಾಮನ್ ಸೈಜ್. ಯಾಕಂದ್ರೆ ಇವೆರಡೂ ಮೇಲೆ ನಾವು ಏನು ಮಾಡಿರ್ತೀವಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ 22 ಸ್ಟೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಿಸ್. ಫಸ್ಟ್ ಒನ್, to ascertain the relative importance of the different components of the financial position of the firm. Second one, to identify the reasons for change in the profitability or financial position of the firm. Okay, next 23rd, what do we mean by common size statement? These are the statements which indicates the relationship of different items of financial statement with common item by expressing each item as percentage common item. ಓಕೆ, ಈ ಒಂದು ನಿಮಗೆ ಏನು ಮೀನಿಂಗ್ ನಿಮಗೆ ಗೊತ್ತಾಗಬೇಕಂತಂದ್ರೆ ಒಂದು ಏನು 12 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ ಈ ಮೀನಿಂಗ್ ನಿಮಗೆ ತಿಳಿಯುವಂಥದ್ದು. ಓಕೆ, ನೆಕ್ಸ್ಟ್ ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ಏನು to provide information about earning capacity of the business. Okay, next what do you mean by investing activities? What do you mean by investing activities? Investing activities ಅಂತಂದರೆ ಏನು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನೋಡುವಂಥದ್ದು. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆರ್ ದ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್. ನಾವು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ, ಅದಕ್ಕೆ ನಾವು ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿದಲ್ಲಿ ನೆಕ್ಸ್ಟ್ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಬರ್ತೈತಿ, ನೆಕ್ಸ್ಟ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿಗಳು ಬರುವಂಥದ್ದು. ಇದ್ರ ಮೇಲೆ ಇವಕ್ರ ಮೇಲೆ ಅಂತಂದರೆ 6 ಮಾರ್ಕ್ಸ್ ಮೇಲೆ ನಿಮ್ಗೆ ಪ್ರಾಬ್ಲಮ್ಸ್ಗಳು ಇರುವಂಥದ್ದು. ಓಕೆ, ಇವು ಆಗಿದ್ದವು ಏನು ಟಾಪ್ ಮೋಸ್ಟ್ ಏನು 25 ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್.
99% ಇವು ನಿಮಗೆ ಕ್ವಶನ್ಸಲ್ಲಿ ಬರುವಂಥದ್ದು ಅಂತೇಳಿ ನಾನು ಎಕ್ಸ್ಪೆಕ್ಟೇಷನ್ ಐತಂದು. ಓಕೆ, ಆದ್ದರಿಂದ ಎಲ್ಲರೂ ಕೂಡ ಇವುಗಳನ್ನು ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡು ಇವುಗಳನ್ನು ಸರಿಯಾಗಿ ಏನು ಬಾಹ್ಯಾಟ್ ಆದರೆ ಬಾಹ್ಯಾಟನ್ನು ಹಾಕಿ, ಅಥವಾ ನೀವು ಕರೆಕ್ಟಾಗಿ ಇವನ್ನ ಏನು ಅನಲೈಸನ್ನು ಮಾಡಿರಿ, ಕರೆಕ್ಟಾಗಿ ಅಭ್ಯಾಸನ ಮಾಡಿರಿ, ಕರೆಕ್ಟಾಗಿ ಸ್ಟಡಿಯನ್ನು ಮಾಡಿರಿ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದ ಕ್ವಶನ್ಸ್. ಆ್ಯಂಡ್ ನಿಮಗೇನಾದರೂ ಇನ್ನೂ ಏನಾದರೂ ಬೇಕಂತಂದರೆ, ಅಂದರೆ ಏನಾದರೂ ನಿಮ್ಗೆ ಡೌಟ್ಸ್ಗಳಿತ್ತಂದರೆ, ಏನಾದರೂ ಅಕೌಂಟೆನ್ಸಿ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ತಿಳಿಸಿ. ಹಾಗೆ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.